ಇವತ್ತದರಿ ವಸಂತ ಪಂಚಮಿ. ಇವತ್ತಿನ ದಿನನೇ ಮಾತಾ ಶಾರದಾಂಬೆ ತಾಯಿ ಜನ್ಮ ತಾತರ. ಶಾರದಾಂಬೆ ತಾಯಿಗೆ ಹಳದಿ ಬಣ್ಣದ ಹೂವು ಮತ್ತು ಹಣ್ಣು ಪ್ರಸಾದದ ರೂಪದಾಗೆಲ್ಲ ಹಳದಿ ಬಣ್ಣದ ಏರಿಸ್ತಾರೆ. ಯಾಕೆ ಹಿಂಗೆ ಮಾಡ್ತಾರೆ ಅದು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾನು ಲಿಂಕ್ ಕೊಟ್ಟಿರ್ತೀನಿ, ಅದು ನೀವು ನೋಡ್ರಿ. ತುಂಬ ಅದ್ಭುತ ಮಾಹಿತಿ ಅದ ರೀ. ಮತ್ತು ರೀ ಇವತ್ತಿನ ದಿವಸ ಶುಭ ಮುಹೂರ್ತ ನೀವು ಹುಡುಕೋ ಹಾಗೆ ಇಲ್ಲ. ನಮಸ್ಕಾರ ಸ್ನೇಹಿತರ, ಪವಿತ್ರಾಸ್ ಬ್ಲಾಗ್ನಾಗ ನಿಮಗೆಲ್ಲ ಸ್ವಾಗತ ರೀ. ಸ್ನೇಹಿತರ, ಇವತ್ತು ವಸಂತ ಪಂಚಮಿ ಅದ ರೀ. ಏನಿದು ವಸಂತ ಪಂಚಮಿ, ಯಾಕೆ ಮಾಡ್ತಾರ? ವಸಂತ ಪಂಚಮಿ ಮಾತಾ ಶಾರದಾ ಅಂದರೆ ಸರಸ್ವತಿ ದೇವಿಯವ್ರದ್ದು ಪೂಜೆ ಮಾಡಾಗ್ತದ್ರಿ. ಇವತ್ತಿನ ದಿವಸ ಏನು ವಿಶೇಷ ಅದು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಇನ್ಫಾರ್ಮೇಷನ್ ನೀವು ನೋಡಿ. ತುಂಬ ಅದ್ಭುತವಾದಂತಹ ಇನ್ಫಾರ್ಮೇಷನ್ ರೀ ಅದು. ಬನ್ನಿರಿ, ನಾವು ಇವತ್ತು ಸರಸ್ವತಿ ಮಾತಂದು ಪೂಜೆ ಮಾಡ್ತೀವಿ. ವಸಂತ ಪಂಚಮಿ ಸಲುವಾಗಿ ನಾವು ಪೂಜೆ ಹೆಂಗೆ ಮಾಡೀವಿ ಅಂತ ತೋರಿಸ್ತೀವಿ. ನೀವು ಹೆಂಗೆ ಮಾಡಿದ್ರಿ ವಸಂತ ಪಂಚಮಿಗೆ ಪೂಜಾ? ಸ್ನೇಹಿತರ, ಈ ವಸಂತ ಪಂಚಮಿ ದಿವಸ ಹಳದಿ ಬಣ್ಣನೇ ಬಳಸ್ತಾರ್ರಿ. ಇದಕ್ಕೆ ಒಂದು ದೊಡ್ಡ ವೈಜ್ಞಾನಿಕ ಕಾರಣನೇ ಅದ. ಆ ಮಾಹಿತಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ನೋಡ್ರಿ. ಹಳದಿ ಬಣ್ಣ ಯಾಕೆ ಬಳಸ್ತಾರ? ಮಾತಾ ಸರಸ್ವತಿ ದೇವಿಗೆ. ಮತ್ತು ಆ ಹಳದಿ ಬಣ್ಣ ನಮ್ಮ ಶರೀರ ಸಲಕ್ಕೆ ಎಷ್ಟು ಉಪಯೋಗಕಾರಿ ಅದ ರೀ. ಇವನು ಕೇಳಿದ್ರೆ ದಂಗಾಗ್ಬಿಡ್ತೀರಿ. ಹೌದು, ಪ್ರತಿಯೊಂದು ಬಣ್ಣ ಒಂದು ಥೆರಪಿ ಥರ ಯೂಸ್ ಮಾಡತ್ತಾರ್ರಿ ಇವತ್ತಿನ ಟೈಮಿನಾಗ. ಪ್ರತಿಯೊಂದು ಬಣ್ಣ ನಮ್ಮ ಶರೀರಕ್ಕೆ ಒಂದೊಂದು ರೀತಿಯಲ್ಲಿ ಉಪಯೋಗ ಕೊಡ್ತದ. ಅದ್ರಾಗ ಈ ಹಳದಿ ಬಣ್ಣ ಯಾವ ಥರದ ಉಪಯೋಗ ಕೊಡ್ತದ ಅಂತ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಕೊಟ್ಟಿದ್ದೀನಿ ನೋಡ್ರಿ, ಚೆಕ್ ಮಾಡಿರಿ. ಸ್ನೇಹಿತರ, ಈ ವ್ಲಾಗ್ ನೋಡ್ರಿ, ಇಷ್ಟ ಆದ್ರೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಭೀ ಮಾಡಿಕೊಡ್ರಿ. ಮುಂದೆ ಇದೇ ತರಹದ ಉತ್ತರ ಕರ್ನಾಟಕದ ವ್ಲಾಗ್ಗಳು ಬರ್ತಾ ಇರ್ತಾವ್ರಿ. ನಿಮ್ಗೆ ಮಾಹಿತಿನೂ ದೊರಕಬೇಕು, ಆಮೇಲೆ ಎಂಜಾಯ್ಮೆಂಟು, ಒಂಥರ ಎಂಟರ್ಟೈನ್ಮೆಂಟು ಅದೂ ಆಗಬೇಕು. ಒಳ್ಳೆಯ ತರಹದ ಮಾಹಿತಿಗಳು ನಿಮಗೆ ಸಿಗಬೇಕು ಅನ್ನೋದೇ ನಮ್ಮ ಪ್ರಯತ್ನ. ಈ ವ್ಲಾಗ್ ನೋಡ್ರಿ, ಇಷ್ಟ ಆದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವ್ಲಾಗ್ ಜೊತೆಗೆ ಸಿಗ್ತೀನಿ ರೀ. ಅಲ್ಲಿವರೆಗೆ ಧನ್ಯವಾದ. ಪೂರ್ತಿ ನೋಡ್ರಿ ಈ ವ್ಲಾಗು. Thank you.